ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಅಕ್ಷಯ ವೃಕ್ಷದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿದುಕೊಳ್ಬೇಕು, ನಿಮ್ಮ ಮನೆಗೆ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನೀವು ಆ ಒಂದು ನಂಬರ್ಸ್ಗೆ ಕಾಲ್ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರುವಂಥ ವಿಚಾರನ ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ನಾನು ಕೇಳುವಂಥ ಪ್ರಶ್ನೆಗೆ ಹಲವಾರು ವಿಚಾರಗಳು ಜೊತೆಗೆ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವು ಸತಿ ನಾವು ಮಾಡುವಂಥ ಕೆಲಸಗಳು ಎಲ್ಲೋ ಒಂದು ಕಡೆ ಕಂಪ್ಲೀಟೇ ಆಗೋದಿಲ್ಲ ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಥವಾ ಗೌರ್ಮೆಂಟಿಂದ ನಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಎಲ್ಲವೂ ಕೂಡ ಬ್ರೇಕು ಅಥವಾ ಅರ್ಧರ್ಧದಲ್ಲಿ ನಿಂತ್ಬಿಟ್ಟಿರುತ್ತೆ, ಬಾಕಿ ಉಳಿದ್ಬಿಟ್ಟಿರುತ್ತೆ ಕೆಲಸಗಳು ಅಂತ ಹೇಳ್ಬೋದು. ಇವೆಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟು ಮೂವ್ ಆಗಬೇಕು, ಫುಲ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಹೇಗೆ ನಾವು ಅದನ್ನು ಸಕ್ಸಸ್ ಮಾಡ್ಕೊಳ್ಬೇಕು? ಇದಕ್ಕೇನಾದರೂ ತಂತ್ರ ಇದೆಯಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಈ ತಂತ್ರ ಅಂದಾಗ ನನಗೊಬ್ಬ ಹುಡುಗ ಜ್ಞಾಪಕ ಬರ್ತಾನೆ. ನನ್ನ ಶಿಷ್ಯವ. ನಾನು ಪಾಠ ಮಾಡಿದ್ದೀನಿ ಈ ಆಗಮ ಪ್ರವರದ ಬಗ್ಗೆ. ದೇಗುಲಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಹೇಗೆ ಅಂತಕ್ಕಂಥದ್ದು ಎಂಡೋಮೆಂಟ್ ಸರ್ಕಾರ ಕೊಟ್ಟಿರ್ತಕ್ಕಂತಹ ಪುಸ್ತಕದ್ದು ಆಗಮ ಚರ್ಯಾಪಾದ, ಆಗಮ ಕ್ರಿಯಾಪಾದ ಅಂತ ಬರುತ್ತೆ. ಇದೆಲ್ಲ ಹೇಳ್ಕೊಳ್ತಿದ್ದ. ಅವರಣ್ಣ ಅಮೇರಿಕಾದಲ್ಲಿದ್ದಾನೆ. ಯಾರ್ಯಾರನ್ನೋ ಕರ್ಕೊಳ್ತಾ ಇದ್ದಾನೆ, ತಮ್ಮನ್ನು ಕರ್ಕೊಳ್ತಾ ಇಲ್ಲ. ಏನು ಅವನಲ್ಲಿ ಮತ್ಸರ ಏನು ಇರುತ್ತಲ್ವ, ದಾಯಾದಿಗಳೆಲ್ಲ ಸಂಬಂಧಪಡ್ತಕ್ಕಂಥದ್ದು. ಅಂತಹದ್ದಕ್ಕಾಗಿ ಏನೆಲ್ಲ ಕೂಡ ಹೇಳ್ತಾನಂತಂದರೆ ಶೀಘ್ರವಾಗಿ, ಈಗ ನೀವು ಪೆಂಡಿಂಗ್ ಇರೋ ಕೆಲಸಗಳಂತ ಹೇಳಿದ್ರೆ ಪಾಪ ಅವನಿಗೆ ಕರೆಸ್ಕೊಳ್ತೀನಿ ಅಂತ ಮಾತು ಕೊಡೋದು, ಇನ್ಯಾರನ್ನೂ ಕರ್ಕೊಳ್ಳೋದು, ಹೀಗೆ ಮಾಡ್ತಿದ್ದಾವ. ಅವನು ಸ್ವಲ್ಪ ಬೇಸರ ಆಯಿತು. ಅವನು ಪ್ರತಿನಿತ್ಯ ಪೂಜೆ ಅನುಷ್ಠಾನವನ್ನು ಕೂಡ ಮಾಡ್ತಿದ್ದಾನೆ. ಆದರೆ ಅವನ ಚಾರ್ಟನ್ನು ಗಮನಿಸಿದೆ ನಾನು. ಅವನ ಚಾರ್ಟ್ ಗಮನಿಸಿ ಅವನಿಗೊಂದು ಮೆಸೇಜನ್ನು ಕೊಟ್ಟಿದ್ದೆ. ಆ ಪದ್ಧತಿಯನ್ನು 4 ಜಾಗದಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಆ ವ್ಯಕ್ತಿಯನ್ನು ಮಾತಾಡಬೇಕು ಅಂತಂದರು. ಈ ಸಲ ನಿಮ್ಮಣ್ಣ ಯಾವಾಗ ಕರೆ ಮಾಡ್ತಾನೆ, ಯಾವಾಗ USA ದೂರವಾಣಿ ಕರೆ ಮಾಡ್ತಾನೋ ಅಷ್ಟರೊಳಗೆ ನೀನು ಈ ಪ್ರಯೋಗ ಮಾಡ್ಕೊಂಡಿರಬೇಕು ಅಂತ ಹೇಳಿದ್ದೆ. ಅವನು ತುಂಬ ಕ್ಯೂರಿಯಾಸಿಟಿ ಇತ್ತು ಅವನಿಗೆ, ಕೇಳಿಸ್ಕೊಂಡ. ಅದನ್ನು ಮತ್ತು ಮಾಡ್ಕೊಳ್ತಿದ್ದ. ನೆಕ್ಸ್ಟ್ ಅವನಿಗೆ ವೀಸಾ ಬಂದದ್ದು ಹೋಗಿದೆ. ಯಾಕಂದರೆ ಇವನಿಗೆ ಕರೆಸ್ಕೊಳ್ಬೇಕು ಅಂತ 3-4 ಸಲ ಆ ಡೇಟ್ ಮಿಸ್ ಆಗಿದೆ, ಪೋಸ್ಟ್ಪೋನ್ ಆಗ್ತಾನೇ ಇದೆ. ನಂತರ ಅದಾದಾಗ ಅವನಿಗಾಗಿದ್ದು ಖುಷಿಯೇ ಬೇರೆ. ಆಮೇಲೆ ನನಗೆ ಅವನಿಗೆ ಪಾಠಕ್ಕಾಗಿ ಕೆಲವು ಪುಸ್ತಕ ಕೊಟ್ಟಿದ್ದೆ. ಇನ್ನೂ ಕೆಲವರಿಗೆ ಪಾಠ ಮಾಡಬೇಕು ಬೇಕಾಗಿತ್ತು, ಅದು ಹಳೇದೆಲ್ಲ ಕೂಡ ಆ ನೋಟ್ಸ್ ಎಲ್ಲ ಬೇಕಾಗಿತ್ತು. ಅದರ ಸಮೇತ ಹೊರಟೋಗಿದ್ದಾನೆ. ನನಗೆ ಆ ಪುಸ್ತಕಗಳು ಬೇಕೀಗ. ಅವನಿಗೆ ಅಲ್ಲಿದ್ದಾನೆ. ಇಲ್ಲ ಗುರುಗಳ, ಹಂಗೆ ಅರ್ಜೆಂಟ್ ಈ ಥರ ಅಣ್ಣ ಕರೆದ, ನಾನು ಬಂದುಬಿಟ್ಟೆ ತಲುಪಿಸ್ತೀನಿ ಹಾಗೆ ಹೇಗೆ ಅಂತಂದ್ರೆ ತುಂಬ ಇಂಪಾರ್ಟೆಂಟ್ ಅದು. ಅಷ್ಟು ನೋಟ್ಸ್ ಅದು ಬಹುಶಃ ಇನ್ನು ಆ ಪುಸ್ತಕಗಳು ಇಲ್ಲ, ಈಗ ಸಿಗ್ತಾನೂ ಇಲ್ಲ. ಆ ತರಹದ್ದು ಅವನು ಹೊರಟೋದ. ಆಮೇಲೆ ಅದೊಂದು ಕತೆ. ಆದರೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 239 ಈ ಮುಷ್ಟಿ ಹೀಗೆ ಮಾಡ್ಕೋಬೇಕು. ಎಡಗೈಯಲ್ಲಿ ಮುಷ್ಟಿ ಮಾಡ್ಕೋಬೇಕು. ಒಂದು ಕಾಯನ್ನು ಇಟ್ಕೋಬೇಕು. ಆ ಕಾಯನ್ನು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿದ್ದರೆ, ಈಗ 1971 1981 ಯಾರ್ದಿರುತ್ತೋ ಆ ಇಯರ್ದು ಸಿಕ್ಕಿದ್ರೆ ಉತ್ತಮ, ಸಿಗಲಿಲ್ಲ ಯಾವುದಾದ್ರೂ ಪರವಾಗಿಲ್ಲ. ಇನ್ನು ಆಲ್ಟ್ರ್ ಯಾವುದಾದ್ರೂ ಮಾಡ್ಕೊಳ್ಳಿ. ಕಾಯನ್ನು ಗಟ್ಟಿಯಾಗಿ ಇಟ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ. ರೈಟ್ ಹ್ಯಾಂಡಲ್ಲಿ ಇಲ್ಲಿ ಬರ್ಕೋಬೇಕು. 239. ಈ 2 ಅನ್ನೋದು ಚಂದ್ರ, 3 ಅನ್ನೋದು ಗುರು, 9 ಅನ್ನೋದು ವಿಶೇಷವಾಗಿ ಕುಜ. ಅಂದರೆ ಇವರಲ್ಲಿ ಈ 3ಕ್ಕೂ ಸಂಬಂಧಪಟ್ಟ ಶತ್ರುತ್ವ ಇರಬಾರ್ದು. ಹಾಗೆ ಈಗ ನೋಡಿ, ಈ 2 ಮತ್ತು 3 ಚಂದ್ರ ಮತ್ತು ಗುರು ಸೇರಿದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಗಜಕೇಶ್ವರಿ ಯೋಗ. ಮತ್ತು ಅದೇ ಈ 2 and 9 ಇದು ಸೇರಿದಾಗ ರುಚಿಕ ಯೋಗ. ಯಾಕಂದರೆ ಚಂದ್ರ ಮತ್ತು ಮಂಗಳ ಈ ರೀತಿ ಕಾಂಬಿನೇಷನ್ 239 ಇಲ್ಲಿ ಬರ್ಕೊಳ್ಬೇಕು. ಹಾಗೇ ಒಂದು ಚೀಟಿಯಲ್ಲಿ ಇದನ್ನು ಕೈಲಿ ಹಿಡ್ಕೊಂಡೇ ಬರೀಬೇಕು. ಅವನು ಕೈಲಿ ಹಿಡ್ಕೊಂಡೇ 239 ಬರೀಬೇಕು. ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೋಬೇಕು. ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ನಿಮ್ಮ ಮನೆ ಮುಂದುಗಡೆ ಯಾವುದಾದ್ರೂ ಒಂದು ಪಾಟ್, ನೀವು ಇಲ್ಲ ಅಂದರೂ ತರಿಸೋದು ಇಟ್ಕೊಂಡಿರಬೇಕು. ಆ ಸಣ್ಣ ತುಳಸಿ ಗಿಡ ಅದು ಸರಿಯೇ, ಅದ್ರ ಮೇಲೆ ಕೂಡ ಪೆನ್ನಿಂದ 239 ಬರೀಬೇಕು. ಮತ್ತು ಮನೆಯಲ್ಲಿ ಅಕ್ಕಿ ಇರುತ್ತಲ್ಲ, ಆ ಅಕ್ಕಿ ಮೇಲೆ ಬರೆಯುವಾಗ ಯಾರೂ ನೋಡಬಾರ್ದು. ಮನೆಯಲ್ಲಿ ಅಮ್ಮ ಇನ್ನು ಇದು ಸ್ವಲ್ಪ ಗುಟ್ಟಿರುತ್ತೆ. ಆ ಅಕ್ಕಿ ಡಬ್ಬಿ ತೆಗೆದುಬಿಟ್ಟು ಅದರ ಮೇಲೆ 239 ಈ ರೀತಿ 4 ಜಾಗದಲ್ಲಿ ಬರೆದು ಬಿಟ್ಟು ಈ ಕಾಯಿನನ್ನು ಅವನನ್ನು ಇಟ್ಕೊಂಡು, ಯಾವುದೋ ಬ್ಯಾಲೆನ್ಸ್ ಇತ್ತಲ್ಲ, ಎಂತ ಅದನ್ನು ಗೌರ್ಮೆಂಟಿಂದ ಯಾವುದೋ ಒಂದು ಟೆಂಡರ್ ನಿನಗೆ ಬರಬೇಕಾಗಿತ್ತು, ಏನೇ ಚೆಕ್ಸ್ ಮುಖಾಂತರ ಬರಬೇಕಾಗಿತ್ತು ಅಥವಾ ಫ್ರೆಂಡ್ಸಿಂದ ಬರಬೇಕಾಗಿತ್ತು, ಒಟ್ಟಾರೆ ಗೊತ್ತಿಲ್ಲ 4 ಕೀ ಓಪನ್ ಆದಾಗೆ ಎಷ್ಟು ಇದು ತುಂಬ ಫೋರ್ಸ್ ಇರ್ತಕ್ಕಂಥದ್ದು, ಅಷ್ಟು ಶೀಘ್ರವಾಗುತ್ತೆ. ಈ 239 ಯಾರು ಅಪ್ಲೈ ಮಾಡಿಕೊಂಡ್ರು ಕೂಡ ಅದ್ಭುತವಾಗಿ ನಡೆಯುತ್ತೆ. ಖಂಡಿತ ಗುರುಗಳೇ. ಸೊ ಇಂಥದ್ದೇ ಕೆಲಸ ಅಂತಲ್ಲ, ಈಗ ಯಾರ್ಯಾರಿಗೆ ಯಾವ್ಯಾವ ಕೆಲಸಗಳು ಬಾಕಿ ಉಳಿದಿದೆಯೋ ಅವ್ರು ಇದನ್ನ ಫಾಲೋ ಮಾಡ್ಬೋದು. ಇನ್ನು ಯಾವುದೇ ಬಣ್ಣದ ಪೆನ್ನಲ್ಲಿ ಕೂಡ ಬರ್ಕೊಳ್ಬೋದಲ್ವಾ ಗುರುಗಳೇ? ತೊಂದರೆ ಇಲ್ಲ. ಸೊ ತುಂಬಾನೇ ಚೆನ್ನಾಗಿತ್ತು ನೀವು ಕೊಟ್ಟಂತಹ ತಂತ್ರದ ರೆಮಿಡಿ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ.
ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಸಾಕಷ್ಟು ಕೆಲಸಗಳಲ್ಲಿ ಪೆಂಡಿಂಗ್ ಆಗಿದೆ, ಇವತ್ತು ಆಗ್ಬಿಡುತ್ತೆ ನಾಳೆ ಆಗ್ಬಿಡುತ್ತೆ ಆದರೂ ಕೂಡ ಕೆಲಸಗಳು ಆಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಿಬಿಡಿ. ಗುರುಗಳು ತಿಳಿಸಿರುವಂಥ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.